ನಾನು ಕಲಿತಿದ್ದ ಎಲ್ಲ ಸ್ಕಿಲ್ಸ್ಗಳನ್ನ ನಿನ್ನೆ ಬ್ಲೈಂಡ್ ಫೋಲ್ಡಲ್ಲಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇವತ್ತು ನಾನು ಕಲಿತಿರೋದು ಕ್ಯಾಲಿಸ್ಥೆನಿಕ್ಸ್ನ ಪಿಸ್ತೂಲ್ ಸಿಟಪ್, ಎಲ್ ಸಿಟ್, ಬ್ಯಾಕ್ ಬ್ರಿಡ್ಜ್, ಫ್ರಾಗ್ ಸ್ಟ್ಯಾಂಡ್, ಹೆಡ್ ಸ್ಟ್ಯಾಂಡ್. ಇವುಗಳಲ್ಲಿ ಯಾವ ಸ್ಕಿಲ್ ಕೂಡ ಒಂದು ದಿನದಲ್ಲಿ ಕಲಿಯೋ ಥರದ್ದಲ್ಲ. ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋದು. ಇವುಗಳನ್ನ ಶುರು ಮಾಡೋಕ್ಕೆ ಮುಂಚೆ ವಾರ್ಮಪ್ಗೋಸ್ಕರ ಮೊದಲು ಸೂರ್ಯ ನಮಸ್ಕಾರ ಮಾಡಿ ಹೈ ನೀಸ್, ಹೈ ನೀ ಕ್ಲಾಪ್ಸ್, ಜಂಪಿಂಗ್ ಜಾಕ್ಸ್, ಮೌಂಟೇನ್ ಕ್ಲೈಂಬರ್ಸ್, ವಿ ಇನ್ ಆ್ಯಂಡ್ ಔಟ್ಸ್ ಮತ್ತು ಪ್ಲ್ಯಾಂಕ್ಸ್ನ ಮಾಡಿದ್ಮೇಲೆ ಪಿಸ್ತೂಲ್ ಸಿಟಪ್ಸ್ನ ಪ್ರಾಕ್ಟೀಸ್ ಮಾಡಿದೆ. ಇದನ್ನು ಮಾಡೋದ್ರಿಂದ ನಿಮ್ಮ ಕೋರ್ನ ಸ್ಟ್ರೆಂತ್ ಹೆಚ್ಚಾಗುತ್ತೆ, ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ಲೋವರ್ ಆ್ಯಪ್ಸ್ ಮೇಲೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆ ನಿಮ್ಮ ಕಾಲುಗಳ ಮಸಲ್ ಮೇಲೆ ಒಳ್ಳೆ ಪರಿಣಾಮ ಬೀಳುತ್ತೆ. ಶುರುವಿನಲ್ಲಿ ಸಪೋರ್ಟ್ ಬೇಕಾಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ವಿತೌಟ್ ಸಪೋರ್ಟ್ ಮಾಡ್ಬೋದು. ಇದಾದಮೇಲೆ ಪ್ರಾಕ್ಟೀಸ್ ಮಾಡಿದ್ದು ಎಲ್ ಸಿಟ್. ಇದರಲ್ಲಿ ಎರಡೂ ಕೈಗಳಿಂದ ನಿಮ್ಮ ಬಾಡಿನ ಲಿಫ್ಟ್ ಮಾಡಿ ನಿಮ್ಮ ಎರಡೂ ಲೆಗ್ಸ್ನ ಏರಲ್ಲಿ ಬ್ಯಾಲೆನ್ಸ್ ಮಾಡೋದಾಗಿರುತ್ತೆ. ಮೊದಲನೇ ದಿನದಿಂದ ಇದನ್ನು ಮಾಡೋಕ್ಕೆ ಆಗಲ್ಲ. ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ಮೇಲೆ ರಿಸಲ್ಟ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ಒಂದು ಲೆಗ್ನ ಬ್ಯಾಲೆನ್ಸ್ ಮಾಡ್ತಾ ಇನ್ನೊಂದು ಲೆಗ್ ರೊಟೇಟ್ ಮಾಡ್ತಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಲ್ ಸಿಟ್ ಮಾಡೋದ್ರಿಂದ ನಿಮ್ಮ ಕೋರ್ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಶೋಲ್ಡರ್ಸ್ ಮತ್ತು ಆರ್ಮ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಆಗಿದೆ ಫುಲ್ ಬಾಡಿ ಕಂಟ್ರೋಲ್ಗೆ. ಇದಾದಮೇಲೆ ಬ್ಯಾಕ್ ಬ್ರಿಡ್ಜ್. ಇದನ್ನು ಮಾಡೋದ್ರಿಂದ ಫುಲ್ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಕೋರ್ ಸ್ಟ್ರೆಂತ್ ಹೆಚ್ಚಾಗುತ್ತೆ, ನಿಮ್ಮ ಬಾಡಿ ಪೋಸ್ಚರ್ನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಫ್ರಾಗ್ ಸ್ಟ್ಯಾಂಡ್. ಇದು ನಮ್ಮ ಕೋರ್, ಶೋಲ್ಡರ್ಸ್, ಆರ್ಮ್ಸ್ ಸ್ಟ್ರೆಂತ್ಸ್ನ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಕೋಆರ್ಡಿನೇಷನ್, ಬಾಡಿ ಬ್ಯಾಲೆನ್ಸ್ ಹಾಗೂ ಕಂಟ್ರೋಲ್ನ ಇಂಪ್ರೂವ್ ಮಾಡುತ್ತೆ. ಇದಾದಮೇಲೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಹೆಡ್ ಸ್ಟ್ಯಾಂಡ್. ಇದನ್ನು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಕೋರ್, ಶೋಲ್ಡರ್ಸ್, ನೆಕ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡುತ್ತೆ. ಇದಾಗಿತ್ತು ನಾನಿವತ್ತು ಕಲಿತಂಥ ಸ್ಕಿಲ್ಸ್. ನಾನು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.